ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾವಿದ್ದೀವಿ ಚರ್ಚ್ ಸ್ಟ್ರೀಟಲ್ಲಿ. ಬೆಂಗಳೂರು ನೈಟ್ ಲೈಫು ಯಾವ ರೀತಿ ಕಾಣುತ್ತೆ ಅಂತ ಕ್ರಿಸ್ಮಸ್ ಟೈಮಲ್ಲಂತೂ ಸೂಪರ್ ಆಗಿರುತ್ತೆ ಇವರು ಚರ್ಚ್ ಸ್ಟ್ರೀಟ್ ಸೈಡು. ಅದಕ್ಕೆ ಇವತ್ತು ನಾನು ನಿಮ್ಗೆ ಕರ್ಕೊಂಬಂದಿದ್ದೀವಿ. ಚರ್ಚ್ ಸ್ಟ್ರೀಟ್ ಅಂದರೆ ಬರೀ ರೋಡಾ? ಇಲ್ಲ, ಅಲ್ಲೇನಿರುತ್ತೆ ಪ್ರತಿಯೊಂದನ್ನು ತೋರಿಸ್ಕೊಡ್ತೀವಿ. ಇದು ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ. ಇವತ್ತು ನನ್ನ ಜೊತೆ ಇದ್ದಾರೆ ಏಜಸ್ ಅವರು. ನಾನು ಏಜಸ್ ಒಟ್ಟಿಗೆ ಬಂದಿದ್ದೀವಿ ಗೈಸ್ ಇವತ್ತು ಚರ್ಚ್ ಸ್ಟ್ರೀಟ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ನಂದು ಇದು ಫಸ್ಟ್ ಟೈಮು. ನ್ಯೂ ಇಯರ್ಗೆ ಯಾಕೆ ಇಷ್ಟು ಜನ ಬರ್ತಾರೆ ಅಂತ ಇವತ್ತು ಗೊತ್ತಾಗುತ್ತೆ ಗೈಸ್. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಓಹೋ ಓಹೋ, ನೋಡ್ರಿ 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 ನಮ್ಮ ಬೆಂಗಳೂರ್ದು ಇನ್ನೊಂದು ಮುಖ ನೋಡ್ರಿ. ಎಷ್ಟು ಜನ ಅವ್ರೆ ಈ ರೋಡಲ್ಲಿ. ನಿಮ್ಗೆ ಯಾವ ಥರ ಬೇಕೋ ಎಲ್ಲ ಫುಲ್ ಕಂಪ್ಲೀಟ್ ಶಾಪಿಂಗ್ ಮಾಡ್ಬೋದು. ಈ ಕಡೆ ರೋಡಲ್ಲೇ ವಾಚ್ ಎಲ್ಲ ಮಾಡ್ತಾ ಇರ್ತಾರೆ. ಲೈಟಿಂಗ್ಸ್ ನೋಡ್ರಿ. ಆಹಾ ಆಹಾ ಆಹಾ, ಏನು ಸಗದಾಗಿದೆ ನೋಡಿ ಗೈಸ್. ಜನ್ಮಕ್ಕೆ ಹೋಗೋ ರೋಡು ನಮಗೆಲ್ಲ ಗೊತ್ತಾಗೋಯ್ತು ಗೈಸ್. ಲಿಟ್ರಲಿ ಇಲ್ಲೊಂದು ನಾವೊಂದು ಕಳೆದೋಗಿದ್ದೀವಿ ಗೈಸ್. ಎಷ್ಟು ಜನ ಅವ್ರೆ ನೋಡ್ರಿ, ಸಿಕ್ಕಾಪಟ್ಟೆ ಜನ ಅವ್ರೆ ಇಲ್ಲಂತೂ. ಈ ಕಡೆ ಹೋದ್ರೆ ಇದೇ ನೋಡ್ಬೋದು ನೀವು, ಚರ್ಚ್ ಸ್ಟ್ರೀಟ್ ಅಲ್ಲೇ ಇದೀವಿ. ಮುಂದೆಗಡೆ ಸಿಕ್ಕಾಪಟ್ಟೆ ಜನ ಅವ್ರೆ ಇವತ್ತಂತೂ. ಇವಾಗ ಬನ್ನಿ ಈ ರೋಡಾಗ ಕರ್ಕೊಂಡು ಹೋಗ್ತೀನಿ. ಸಿಕ್ಕಾಪಟ್ಟೆ ಪಬ್ಗಳು ಎಲ್ಲ ಇರೋದು ಇದೇ ರೋಡಲ್ಲಿ. ಜಾಸ್ತಿ ಜನ ಅವ್ರೆ ಬ್ರೋ, ಇಲ್ಲಿ ಫುಲ್ ಖಾಲಿಗಾಗಿ ಆಗಲ್ಲ, ಫುಲ್ ಜನ ಇದೆ. ಸಿಕ್ಕಾಪಟ್ಟೆ ಎಲ್ಲ ಅಫಿಷಿಯಲ್ಸು ಆ ಕಡೆ ಈ ಕಡೆಯಿಂದ ಬಂದಿರೋರೆ. ಕನ್ನಡ ಮಾತಾಡೋರ ಸಂಖ್ಯೆ ಕಮ್ಮಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇನ್ನು ಇಂಗ್ಲಿಷ್ ಮಾತಾಡೋರ ಸಂಖ್ಯೆ ಜಾಸ್ತಿ ಗೈಸ್. ಆಲ್ಮೋಸ್ಟ್ ಫಾರಿನರ್ಸ್ ಎಲ್ಲ ಬಂದ್ರೆ ಇದೇ ಸೈಡ್ಗೆ ಬರೋದು. ಅದಕ್ಕೆ ಸಿಕ್ಕಾಪಟ್ಟೆ ರೈಟ್ ಜಾಸ್ತಿ ಇರುತ್ತೆ ಈ ಸ್ಟ್ರೀಟ್ ಅಲ್ಲಂತೂ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇದ್ದೇ ಇರುತ್ತೆ ಗೈಸ್. ಇನ್ನೂ 3 ದಿನ ಕ್ರಿಸ್ಮಸ್ ಇರೋ ಕಾರಣ ಸಿಕ್ಕಾಪಟ್ಟೆ ಜನ ಇರುತ್ತೆ, ಸಿಕ್ಕಾಪಟ್ಟೆ ಶಾಪಿಂಗ್ ನಡೆಯುತ್ತೆ. ಬನ್ನಿ ಇವಾಗ ತೋರಿಸ್ತೀನಿ ಈ ರೋಡು ಗೈಸ್. ನೋಡಿ ಲಿಟ್ರಲಿ ಇವಾಗ ಚರ್ಚ್ ಸ್ಟ್ರೀಟ್ ಅಲ್ಲಿ ಇದೀವಿ. ಈ ಸೈಡ್ ತಿರುಗಿದ್ರೆ ನೋಡ್ಬೋದು ಇದು ಮೆಟ್ರೋ ರೂಟು. ಮೆಟ್ರೋ ರೂಟೇ ಒಳ್ಳೆ ಬೆಂಕಿ ಆಗೈತೆ ಗೈಸ್. ಆಲ್ಮೋಸ್ಟ್ ಪಬ್ಬು, ಕೆಫೆಗಳು, ಸ್ಟಾರ್ ಬಾಕ್ಸು, ನಿಮ್ಗೆ ಎಲ್ಲ ಥರ ಫೆಸಿಲಿಟಿ ಸಿಗುತ್ತೆ. ಪಕ್ಕದಲ್ಲೇ ಮಾಲ್ಗಳೆಲ್ಲ ನೋಡ್ಬೋದು, ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಒಳ್ಳೊಳ್ಳೆ ಬ್ರ್ಯಾಂಡು ಎಲ್ಲ ಇದೇ ಸೈಡಲ್ಲೇ ಇರೋದು ಗೈಸ್ ಆಲ್ಮೋಸ್ಟ್ ಆಗಿ. ಇವಾಗ ಬನ್ನಿ ಹಿಂಗೆ ಮುಂದೆ ಹೋಗೋಣ. ಇಲ್ಲಿ ನೋಡ್ರಿ ಹೆಂಗೈತೆ, ಎಲ್ಲ ಫುಲ್ಲು ಶಾಪಿಂಗ್ ಬಿದ್ದುಬಿಟ್ಟಿರ್ತಾರೆ ಈ ಟೈಮಲ್ಲಿ. ಈ ನೈಟ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಗೈಸ್. ನೋಡ್ರಿ ಕ್ರಿಸ್ಮಸ್ ಶಾಪಿಂಗ್, ಯೂನಿಸಿಯೋಲ್ ಅಂತ, ಸ್ಟಾರ್ ಬಾಕ್ಸ್ ಕೆಫೆ, ಇಲ್ಲೂ ನೋಡಿ ಸಿಕ್ಕಾಪಟ್ಟೆ ಎಲ್ಲ ಕ್ರಿಸ್ಮಸ್ದು ಪರ್ಚೇಸಿಂಗಲ್ಲಿ ಇಳಿದ್ಬಿಟ್ಟಿರ್ತಾರೆ. ಇಲ್ಲಂತೂ ಲಿಟ್ರಲಿ ಸಿಕ್ಕಾಪಟ್ಟೆ ಜನ ಅವರೇ. ಗೈಸ್ ಇದೇನು ನೋಡಿ, ಕ್ವಿಕ್ ಟೇಕ್ ಫೋಟೋ ಬೂತ್ ಅಂತೆ. ಯಾವುದೋ ಇವತ್ತೇ ನೋಡ್ತಾ ಇರೋದು. ಮೇಲ್ಗಡೆ ನೋಡಿ ಗುಡ್ಡು ಫ್ಲಿಪಿನ್ ಬರ್ಗರ್ಸ್ ಶಾಪು ಮೇಲ್ಗಡೆ ಇರೋದು. ಈ ಕಡೆ ನೋಡಿ ಗೈಸ್ ಕೆಫೆ ನೋಡಿ ಹೆಂಗೈತೆ. ಈ ಥರ ಪಾಪ ರೋಡಲ್ಲೆಲ್ಲ ಹೂವು ಬೊಕ್ಕೆ ಎಲ್ಲ ಮಾರ್ತಾ ಇರ್ತಾರೆ. ಯಾರಾದರೂ ಬಂದರೆ ತಗೊಳ್ಳಿ ಪಾಪ. ಪಾಪ ಈ ಎಷ್ಟೊಂದು ಜನ ಈ MG ರೋಡ್ಗೆ ಬರಬೇಕು ಅಂದ್ಕೊಂಡಿರ್ತಾರೆ. MG ರೋಡ್ ನೋಡೋಕ್ಕಾಗಿರಲ್ಲ. ಇವಾಗ ನೋಡ್ಕೊಳ್ಳಿ ಕಣ್ಣಾರೆ ಏನು ಲೈಫ್ ಲೀಡ್ ಮಾಡ್ತವ್ರೆ ಗೈಸ್. ಎಲ್ಲ ಸೌತ್ ಕೊರಿಯಾದವರು, ನಾರ್ತ್ ಕೊರಿಯಾದವ್ರು ಇದ್ದಂಗೆ ಅವರೇ ಆಲ್ಮೋಸ್ಟ್ ಆಗಿ. ಈ ಅಸ್ಸಾಂ ಸೈಡವರೆಲ್ಲ ಹಂಗೆ ಕಾಣಿಸ್ತಾರೆ ಗೈಸ್. ಇಲ್ಲಿ ನೋಡಿ ಒಂದು ಸಗದಾಗಿರೋ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಐತೆ. ಫ್ರೂಟ್ಸ್ ಅವರು ಆ ಕಡೆ ಈ ಕಡೆ ಸೈಡ್ಗೆ ಹಾಕೊಂಡವ್ರೆ ಗೈಸ್. ಈ ಏರಿಯಾ ಲಿಟ್ರಲಿ ಸ್ಟಾರ್ಟ್ ಆಗೋದೇ ಇಷ್ಟೊತ್ತು ಮೇಲೆ. ಸಿಕ್ಕಾಪಟ್ಟೆ ಜನ ಇರ್ತಾರೆ ಗೈಸ್. ಇವಾಗ ನೀವು ನಮ್ಮಿಂದ ಏನು ನೋಡ್ತಿದ್ದೀರಲ್ಲ, ಈ ಏರಿಯಾಗಳೆಲ್ಲ ಲಿಟ್ರಲಿ ಸ್ಟಾರ್ಟ್ ಆಗೋದೇ ಇಷ್ಟೊತ್ತು ಮೇಲೆ. ನಿಮಗೆ 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆಯಿಂದ ರಾತ್ರಿ 10, 11, 12, 1 ಗಂಟೆವರೆಗೂ ನಡೆಯುತ್ತೆ. ಆ ಥರ ಸೂಪರಾಗಿರೋ ರಸ್ತೆ ಇದು. ಬಿಸಿ ರಸ್ತೆ. ಒಳಗಡೆ ಎಲ್ಲ ನೋಡ್ಬೋದು ಎಷ್ಟು ಜನ ಇರ್ತಾರೆ ಅಂತ. ಸೈಡಲ್ಲಿ ನೋಡಿ ಗೈಸ್ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಂತೂ. ಆಹಾ ಇದೇ ನೀವೇನು ಮುಂದೆ ನೋಡ್ತಾ ಇದ್ದೀರಲ್ಲ, ಇದೇ ಮೆಟ್ರೋ ಸ್ಟೇಷನ್ನು. ನೀವೇನಾದರೂ ಮೆಟ್ರೋದಲ್ಲಿ ಬಂದರೆ ಸೀದಾ ಇಲ್ಲೇ ಬಂದು ಇಳ್ಕೊಂತೀರ ಗೈಸ್. ಇದೇ ಈ ಸೈಡಿಗೆ ಬರ್ತಾರೆ ಚರ್ಚ್ ಸ್ಟ್ರೀಟ್ ಕಡೆಗೆ ಬಂದರೆ. ನೀವು ಡೈರೆಕ್ಟಾಗಿ ಬಂದರೆ ಈ ಸೈಡ್ ಇಳ್ಕೊಬೋದು. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು MG ರೋಡು. ಅಂದರೆ ಎಷ್ಟೊಂದು ಜನ ಅನ್ಕೊಂತಾರೆ ನ್ಯೂ ಇಯರ್ ಟೈಮಲ್ಲಿ ಬರಬೇಕು ಅಂತ. ನ್ಯೂ ಇಯರ್ ಮುಂಚೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇರೋದು ನಾವು ನಿಮಗೆ. ನ್ಯೂ ಇಯರ್ ಟೈಮಲ್ಲಿ ಏನಾದ್ರು ಬಂದರೆ ಖಾಲಿ ಕಕ್ಕೋ ಜಾಗಗಳಲ್ಲಿ ಅಷ್ಟು ಜನ ಇರ್ತಾರೆ ಗೈಸ್. ಬ್ರೋ ಬರ್ತೀಯಾ ನೀನು ನ್ಯೂ ಇಯರ್ಗೆ? ನ್ಯೂ ಇಯರ್ಗ ನೋಡೋಣ ಬ್ರೋ, ಆದ್ರೆ ಬ್ರೋ ನ್ಯೂ ಇಯರ್ ಟೈಮಲ್ಲಿ ಬರಬೇಕು ಅಂದರೆ ಬನ್ನಿ ಗೈಸ್, ಚೆನ್ನಾಗಿರುತ್ತೆ, ಸಕ್ಕದಾಗಿ ಎಂಜಾಯ್ ಮಾಡ್ಬೋದು. ಸಮಜ್ರೆ
ಗೈಸ್ ನೋಡಿ 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 ಸಿಕ್ಕಾಪಟ್ಟೆ ಮುಂದೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ. ಇಷ್ಟು ದೊಡ್ಡ ರೋಡು ಅಂತ ನಮ್ಮ ತಾಯಣಿಗೆ ಗೊತ್ತಿರಲಿಲ್ಲ ಗುರು. ಇಲ್ಲಿ ನೋಡಿ ನಿಮ್ಗೆ ಎಲ್ಲಿ ಏನು ಬೇಕೋ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಆದರೆ ಇಲ್ಲಿ ರೈಟ್ ಸ್ವಲ್ಪ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಯಾಕಂದರೆ ಪರ್ಟಿಕ್ಯುಲರ್ ಏರಿಯಾ ರೈಟೇ ಅಷ್ಟು ಕಾಸ್ಟ್ಲಿ. ಮಾರಬೇಕು ಅಂದ್ರೆ ಕಾಸು ಕೊಡಲೇಬೇಕು. ಇಲ್ಲೆಲ್ಲ ಫುಟ್ಪಾತಲ್ಲಿ ಮಾರಕೊಂಡು ಗೈಸ್. ಇಲ್ಲಿ ನೋಡಿ ಈ ಥರ ತಳ್ಕೊಂಡು ಹೋಗೋಕ್ಕೆ ಅಷ್ಟು ಫ್ರೀಯಾಗಿ ಯಾರಿಗೂ ಮಾರಕ್ಕೆ ಬಿಡಲ್ಲ ಇಲ್ಲಿ ಲೋಕಲಿಸ್ಟು. ಅವ್ರು ಮಾತ್ರ ಅಂಗಡಿ ಇಕ್ಕೋಬೋದು. ಈ ಥರ ಆವಾಗ ಕ್ಲೀನ್ ಮಾಡ್ತಾ ಇರ್ತಾರೆ. ಈ ಸೈಡ್ ರೋಡ್ ಮಾತ್ರ ಸೂಪರಾಗಿ ಮಡಿಕೊಂಡಿರ್ತಾರೆ. ಇವಾಗ ಇಲ್ಲಿ ನೋಡ್ರಿ ಬ್ರಿಗೇಡ್ ಗಾರ್ಡನಿಗೆ ನಾವು ಬಂದಿದ್ದೀವಿ. ಈ ಸೈಡು ಗಾರ್ಡನು ಹೋಗ್ಬೋದು, ಬೇಡ ಅಂದರೆ ಬೇಡ. ಅಲ್ಲಡಿ ಗೈಸ್ ಹೆಂಗೈತೆ ರೋಡು, ಬಿಸಿ ರೋಡು ನೋಡಿ. ಇದೇ ಮಹಾತ್ಮ ಗಾಂಧಿ ರಸ್ತೆ ಅಂತ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ. ಪಾಪ ಇಲ್ಲಿವರೆಗೂ ಅವರೇ ಹೇಗೆ ಗೈಸ್ ನಾನೇ ನೋಡಿರಲಿಲ್ಲ. ಇಷ್ಟು ವರ್ಷ ಇದ್ರು ಬೆಂಗಳೂರಲ್ಲಿ. ಇದೇ MG ರೋಡ್. ಬೇಡ ಬಿಡಲ್ಲ. ಅವ್ನಿಗೆ 10 ರೂಪಾಯಿ ಅಂತ ಕಾಸು ಕೊಡು ಬ್ರೋ. ನಿಮ್ಮ ಅಪ್ಪ ಕೊಡ್ತಾನೆ. ತಗೊಳ ಶಿಶಾ. ಯಾರು ಐರನ್ ಮ್ಯಾನು? ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ? ಆಸೆ ಇರ್ಬೇಕು, ದುರಾಸೆ ಇರಬಾರ್ದು ಕಣ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಗೈಸ್ ಅವ್ನು ಯಾರಿಗೂ ಆಸೆ ಇಲ್ಲ, ದುರಾಸೆ ಐತೆ ಓವರ್ ಆಗಿ. ನಾವು ಒಂದು ಒಳ್ಳೆ ಕೆಫೆಲ್ ಇದೀವಿ ಗೈಸ್. ಅದ್ರ ಒಳಗೂ ಆಗೈತಿಲ್ಲ ಅಷ್ಟೇ. ಗೈಸ್ ಇವಾಗ ನೋಡಿದ್ರಲ್ಲ, ಇದ್ರ ಮುಂದೆ ಹೋದ್ರೆ ಹಂಗೆ ಕಮರ್ಷಿಯಲ್ ಸ್ಟ್ರೀಟ್ ಸಿಗುತ್ತೆ. ಇವಾಗ ನಾವು ಹೋಯ್ತಾ ಇದೀವಿ ಕಮರ್ಷಿಯಲ್ ಸ್ಟ್ರೀಟ್ ಕಡೆ. ನಿಮಗೆ ಕಮರ್ಷಿಯಲ್ ಸ್ಟ್ರೀಟ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಗೈಸ್. ನೋಡ್ಬೋದು ಇವಾಗ ಫೈನಲ್ ಆಗಿ ನಾವಿದ್ದೀವಿ ಕಮರ್ಷಿಯಲ್ ಸ್ಟ್ರೀಟು. ಯಾವ ರೀತಿ ಕಾಣಿಸ್ತಾ ನೋಡಿ ಗೈಸ್ ಇಲ್ಲಿಂದ. ಬಾ ಟ್ರಾಫಿಕ್ ಒಂದು ಸಿಕ್ಕಾಪಟ್ಟೆ ಇದೆ. ಇವಾಗ ಇದೇ ದಾರಿ ನಿಮ್ಗೆ ಮುಂದೆ ಹೋಯ್ತೀವಿ. ಇಲ್ಲಂತೂ ನೀವು ಯಾವುದೇ ರೀತಿಯಾದಂಥ ಬಟ್ಟೆಗಳನ್ನ ತಗೊಂತೀನಿ ಅಂತ ಮಾತ್ರ ಅನ್ಕೊಬೇಡಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ನಮ್ಮ ರೇಂಜ್ ಮಿಡಲ್ ಕ್ಲಾಸ್ ಅವ್ರು ಬಂದರೆ ಇಲ್ಲಿ ಬಟ್ಟೆ ಎಲ್ಲ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೆ ಬಟ್ಟೆ ತಗೊಳ್ಳೋಕ್ಕೆ ಬೇರೆದೊಂದು ಪ್ಲೇಸ್ ತೋರಿಸ್ತೀನಿ, ಅಲ್ಲಿ ಹೋದಾಗ ತಗೊಳ್ಳೋವಂತೆ. ಇವಾಗ ಬನ್ನಿ ಈ ಏರಿಯಾ ತೋರಿಸ್ತೀನಿ ಗೈಸ್. ಇಲ್ಲಿ ನೋಡ್ರಿ ಮದುವೆಗೆ ಬೇಕಾಗಿರೋ ಚೂಡಿದಾರ್ಗಳು ಇವೆಲ್ಲ ಮ್ಯಾಕ್ಸಿಮಮ್ 1-1.5 ಲಕ್ಷ ಇರುತ್ತೆ ಗೈಸ್ ರೈಟ್. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲಂತೂ. ಆ ಸೈಡ್ ನೋಡಿ ಇಲ್ಲಂತೂ ಸಿಕ್ಕಾಪಟ್ಟೆ ಹುಡುಗಿರು ಗೈಸ್. ಯಾಕೆ ಹೇಳ್ತೀರ? ಯಾವ ಕಡೆಗೆ ತಿರುಗಿಸೋಕ್ಕಾದ್ರೂ ಭಯ ಆಗುತ್ತೆ. ಇಲ್ಲಂತೂ ಸಿಕ್ಕಾಪಟ್ಟೆ ಜಾಕಿ ಅಂಡರ್ವೇರ್ ಅಂಡ್ ಬನಿಯನ್ಸ್. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಯಾರಿಗೆ ಬೇಕಾ ತಗೊಳ್ಳಿ. ಈ ಕಡೆ ನೋಡಿ ಎಲ್ಲ ಒಂದೊಂದು ಬ್ರ್ಯಾಂಡ್ಗಳು ನಿಮಗೆ ಸಿಗುತ್ತೆ ಈಸಿಯಾಗಿ. ಕಮರ್ಷಿಯಲ್ ಸ್ಟ್ರೀಟ್ಗೆ ಸ್ವಾಗತ. ನೋಡ್ರಿ ಬಟ್ಟೆಗಳು. ನಮ್ಮ ಮೇಜಸ್ ನೋಡಿ ಫುಲ್ ಶಾಕ್ ಆಗ್ಬಿಟ್ಟವನು. ಇಲ್ಲಂತೂ ಹೆಂಗಾಯ್ತು ಏರಿಯಾ ಸ್ಟ್ರೀಟೇ ಸಖತ್ತಾಗಿರ್ತದೆ ಗೈಸ್. ಇಲ್ಲಂತೂ ಬರೋರೆಲ್ಲ ಅಷ್ಟೇ ರಿಚ್ ಆಗಿರ್ತಾರೆ. ಅದಕ್ಕೆ ಇಲ್ಲಿ ಮಸ್ತಾಗಿರುತ್ತೆ ಲೊಕೇಶನ್ ಮಾತ್ರ. ಒಂದೊಂದು ಏರಿಯಾಗಳು ಅಲ್ಟಿಮೇಟ್ ಆಗಿರುತ್ತೆ ಗೈಸ್. ಇದು ಲೋಕಲ್ ಸ್ಟ್ರೀಟು. ನಿಮ್ಗೆ ಇಲ್ಲಿ ಏನು ಬೇಕೋ ಸಿಗುತ್ತೆ ಪ್ರತಿಯೊಂದು. ಸಿಪ್ಪರ್ ಆಗಿರ್ಬೋದು ಎಲ್ಲ ಹ್ಯಾಂಡ್ಮೇಡು. ಈ ರೋಡಲ್ಲಿ ನೀವು ಸ್ಟ್ರೈಟ್ ಹೋಗ್ಬೋದು, ಇಲ್ಲ ಅಂದರೆ ಈ ರೋಡು. ಇವಾಗ ಕ್ರಿಸ್ಮಸ್ ಅಲ್ವಾ ಗೈಸ್, ಸಿಕ್ಕಾಪಟ್ಟೆ ರೆಡಿ ಮಾಡಿಬಿಟ್ಟವ್ರೆ. ಇಲ್ಲಿ ಚೇವನ್ ಜ್ಯುವೆಲ್ಸು. ಈ ಕಡೆ ನೋಡಿ ಸಂದಿಗುಂದಿ ಏನೂ ಬಿಡಲ್ಲ, ಎಲ್ಲ ಕಡೆನೂ ಜನ ಗೈಸ್. ಆಮೇಲೆ ಈ ಕಡೆ ಬಂದಾಗ ಸ್ವಲ್ಪ ಹುಷಾರಾಗಿರಿ. ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ಫಸ್ಟು ರೈಟ್ ಕೇಳ್ಬಿಟ್ಟೈತೀನಿ ಏನೇ ತಿಂದರು. ನಾವಿಬ್ಬರು 2 ಜೋಳ ತಗೊಂಡ ಗೈಸ್. ಲಿಟ್ರಲಿ 100 ರೂಪೀಸ್ ದೋಖ ಮಾಡಿಬಿಟ್ರು. ಎಷ್ಟು ತಗೊಂಡ್ರು ಬ್ರೋ ಜೋಳಕ್ಕೆ? 100 ರೂಪಾಯಿ ಎರಡಿಗೆ. 100 ರೂಪಾಯಿ ತಗೊಂಬಿಟ್ರು ಗೈಸ್. ನಮ್ಮ ಲೋಕಲ್ ಆಗಿದ್ರೆ 20 ರೂಪಾಯಿ ಜೋಳ. 100 ರೂಪಾಯಿ ತಗೊಂಬಿಟ್ರು. ಏನೋ ಮಾಡೋಕ್ಕಾಗಲ್ಲ, ಕೊಡ್ಬೇಕಾಯ್ತು, ತಿನ್ಬೇಕಾಯ್ತು. ನೋಡಪ್ಪ ಕ್ರಿಸ್ಮಸ್ ಸಂಟಾಸ್ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಒಳ್ಳೆ ಕಂಟೆಂಟು. ಬೆಂಗಳೂರು ನೋಡಿ ಗೈಸ್ ಹೆಂಗೈತೆ. ನಾವಿರೋದೆಲ್ಲ ಬೆಂಗಳೂರು ಲಿಟ್ರಲಿ. ಈ ಕಡೆ ಏರಿಯಾಗಳು ನೋಡಿ ಏರಿಯಾನೇ ಎಂಜಾಯ್ ಮಾಡ್ತಾವ್ರೆ ಗೈಸ್. ಇಲ್ಲಿ ನೋಡ್ರಿ ಲಿಟ್ರಲಿ ಸೆಂಟ್ರಲ್ ಹೋಗ್ತಾ ಇದೀವಿ, ಯಾರೂ ಇಲ್ಲ ರೋಡಲ್ಲಿ. ಒಳ್ಳೆ ಬ್ಯಾಂಕಾಗಿ ಪಟಾಯದಲ್ಲಿ ಹೋದಂಗೆ ಐತೈತೆ ಫೀಲು. ನಾನಿವನ್ನೇ ಸೆಂಟ್ರಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ರೋಡ್ ಕ್ರಾಸ್ ಮಾಡೋಣ, ಈ ಸೈಡ್ ಹೋಗೋಣ ಬಾಬ್ರು. ಸೆಂಟ್ರಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಇಷ್ಟೊತ್ತವರೆಗೂ. ನೋಡಿ ಈ ಥರದ್ದು ನೀವು ಲಿಟ್ರಲಿ ಸಿಕ್ಕಾಪಟ್ಟೆ ರೋಡ್ ನೋಡ್ತೀರಾ ಚರ್ಚ್ ಸ್ಟ್ರೀಟಲ್ಲಿ. ಮತ್ತು ಸಿಕ್ಕಾಪಟ್ಟೆ ಶಾಪ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಫಾರಿನರ್ಸು ಅಷ್ಟೇ ಸಿಕ್ಕಾಪಟ್ಟೆ ಜನ ಇಲ್ಲೇ ಬಂದು ಇರೋಕ್ಕೆ ಇಷ್ಟಪಡ್ತಾರೆ. ನೋಡಿ ಈ ಥರ ಅಂಗಡಿಗಳು ಬೆಜ್ಜಾನ್ ಸಿಗುತ್ತೆ ನಿಮ್ಗೆ ಇಲ್ಲಂತೂ. ನಮ್ಮ ಏಜಸ್ ನೋಡ್ರಿ, ಏಜಸ್ ಬ್ರೋ. ಪಾರ್ಕಿಂಗು, ಕಾರ್ ಪಾರ್ಕಿಂಗು ಎಲ್ಲ ಐತೆ ಗೈಸ್, ಇಲ್ಲಿ ವ್ಯವಸ್ಥೆ ಐತೆ ಬೆಜ್ಜಾನ್. ನೋಡ್ರಿ ನೈಟ್ ಲೈಫ್ ಹೆಂಗೆ ಎಂಜಾಯ್ ಮಾಡ್ತಾರೆ ಈ ಕಡೆ ಅಂತ.
ಗೈಸ್ ಇದಾಗಿತ್ತು ಫೈನಲಿ ನಮ್ಮ ವ್ಲಾಗು. ಚರ್ಚ್ ಸ್ಟ್ರೀಟ್ನ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೊಂತೀವಿ. ನಾವು ಅದೇ ಥರ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದೀವಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.